ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸು ಖರೀದಿಸಬೇಕಾದ್ರೆ ದುಡ್ಡು ಕೊಟ್ಟು ಟೋಕನ್ ಖರೀದಿಸ್ತೇವೆ. ಆದರೆ ಇವತ್ತು ಮತದಾನ ಮಾಡಿದ ಶಾಹಿ ಗುರುತು ತೋರಿಸಿದ್ರೆ ಬೆಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ಉಚಿತ ಊಟ ಮತ್ತು ಪಾನೀಯಗಳು ದೊರಕುತ್ತಿವೆ. ಇದೇನು ವಿಶೇಷ ಎನ್ನುವುದನ್ನು ನೋಡೋಣ. ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಮತದಾನ ಶುಕ್ರವಾರ ನಡೆದಿದ್ದು, ಬಿರು ಬಿಸಿಲಿನಲ್ಲೂ ಮತದಾರರು ಮತ ಚಲಾಯಿಸುತ್ತಿದ್ದಾರೆ. ಇದರ ನಡುವೆ ಬೆಂಗಳೂರಿನಲ್ಲಿ ಮತದಾನ ಪ್ರಮಾಣವನ್ನು ಹೆಚ್ಚಳ ಮಾಡುವ ಉದ್ದೇಶದಿಂದ ಬೆಂಗಳೂರಿನ ಹಲವು ಹೋಟೆಲ್ಗಳು ವೋಟ್ ಮಾಡಿ ಊಟ ಮಾಡಿ ಎನ್ನುವ ವಿನೂತನ ಅಭಿಯಾನವನ್ನು ಪ್ರಾರಂಭಿಸಿವೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲೊಂದರಲ್ಲಿ ಶುಕ್ರವಾರ ಮತದಾನ ಮಾಡಿದ ಶಾಹಿ ಗುರುತನ್ನು ತೋರಿಸಿದವರಿಗೆ ಬೆಣ್ಣೆಕಾಲಿ ದೋಸೆ, ತುಪ್ಪದ ಲಡ್ಡು ಹಾಗೂ ತಂಪು ಪಾನಕವನ್ನು ಮತದಾನದ ಉತ್ತೇಜನಕ್ಕಾಗಿ ಉಚಿತವಾಗಿ ನೀಡುತ್ತಿರುವುದು ಕಂಡುಬಂತು. ಇದು ಸಾಮಾಜಿಕ ಕಳಕಳಿ ಉಳ್ಳ ರಾಜಕೀಯೇತರ ಕಾರ್ಯಕ್ರಮ ಎಂದು ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮತದಾನ ನಮ್ಮೆಲ್ಲರ ಹಕ್ಕು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 54% ಬೆಂಗಳೂರು ನಗರದಲ್ಲಿ ಮತದಾನವಾಗಿತ್ತು. ಇದನ್ನು ಕಂಡು ನಮಗೆ ಬಹಳ ಬೇಸರವಾಗಿದೆ. ಅದಕ್ಕೋಸ್ಕರ ನಾವು ಈ ಬಾರಿ ವಿಶೇಷವಾಗಿ ಮತದಾನ ಮಾಡಿ ಬಂದವರಿಗೆ ಉಚಿತವಾಗಿ ತಿಂಡಿ ತಿನಿಸುಗಳನ್ನು ಹೋಟೆಲ್ನಲ್ಲಿ ಕೊಡುತ್ತಾ ಇದ್ದೇವೆ. ಇನ್ನು ಹಲವಾರು ಹೋಟೆಲ್ಗಳಲ್ಲಿ ರಿಯಾಯಿತಿ ದರದಲ್ಲಿಯೂ ಕೆಲವೊಂದು ಹೋಟೆಲ್ಗಳಲ್ಲಿ ಕಾಫಿಯು ಉಚಿತವಾಗಿ ನೀಡಲಿದ್ದೇವೆ. ಇದೆಲ್ಲವೂ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕನ್ನು ಹೆಚ್ಚಿಗೆ ಮಾಡಲು, ಅದರ ಜೊತೆಗೆ ಮತದಾನವನ್ನು ಎಲ್ಲರಿಗೂ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದು ಯಶಸ್ವಿಯಾಗಿ ನಡೆಯುತ್ತಿದೆ. ಬಹಳ ಸಂತೋಷವಾಗ್ತಾ ಇದೆ. ಯಾರು ಮತದಾನ ಮಾಡ್ತಾರೆ ಅವ್ರಿಗೆ ಇವರು ಇವಾಗಂತಲ್ಲ, ಪ್ರತಿ ಚುನಾವಣೆಯಲ್ಲೂ ಆ ಮತ ಮಾಡಿದವರು ಬಂದು ನಾನು ಮತ ಮಾಡಿದ್ದೀನಿ ಅಂತ ತೋರಿಸಿದ್ರೆ ಅವರಿಗೆ ತಿಂಡಿ ಕೊಡ್ತಾ ಇದ್ದಾರೆ. ಇಲ್ಲಿ ತಿಂಡಿ ಕೊಡ್ತಾರೆ ಅಂತಲ್ಲ, ಇದರಿಂದ ಏನು ಅನಿಸುತ್ತೆ ಅಂದರೆ ನಾವು ಸ್ವಯಂ ಪ್ರೇರಿತವಾಗಿ ಬಂದು ಮತ ಮಾಡಬೇಕು. ಯಾಕೆ ಮತ ಮಾಡಬೇಕು ಅಂದರೆ ಒಂದು ದೇಶದ ಒಂದು ಹಕ್ಕು, ಅದು ನಮ್ಮ ಹಕ್ಕು. ಅದು ನಮ್ಮ ಹಕ್ಕನ್ನು ನಾವು ಬಂದು ವಾಲಂಟಿಯರ್ ಆಗಿ ಅದನ್ನು ನಮಗೆ ಯಾರು ಕೆಲಸ ಮಾಡ್ತಾರೆ, ಯಾರು ಏನು ಮಾಡ್ತಾರೆ ಅನ್ನೋದ್ರಿಂದ ಯಾರು ಬೇಕಾದರೂ ಅವ್ರ ಪ್ರೀತಿಗೆ ಮತ ಮಾಡ್ಬೋದು. ಆದರೆ ಮತ ಮಾಡಬೇಕು, ಅದನ್ನು ವೇಸ್ಟ್ ಮಾಡಬಾರ್ದು. ಈ ಕಾರ್ಯಕ್ರಮವನ್ನು ಫ್ರೀ ಫುಡ್ಡಿಂದ ಮಾಡಿದ್ವಿ ಹೋಟೆಲ್ನವರು ಮತ್ತು ಈ ಸಂಘದವರಿಗೆಲ್ಲ. ಒಂದು ಇಟ್ ಈಸ್ ವೆರಿ ಗುಡ್ ಸರ್ವಿಸ್ ಟು ದ ಪಬ್ಲಿಕ್. ದೇರ್ ಈಸ್ ನೋ ಎನಿ ಓನ್ ಬೆನಿಫಿಟ್. ದಿಸ್ ಇಸ್ ಬೆನಿಫಿಟ್ ಫಾರ್ ಆಲ್. ದಿಸ್ ಇಸ್ ಆನೆಸ್ಟ್ ವೆರಿ ಸರ್ವಿಸ್. ನನಗೆ ಅನಿಸ್ತದೆ ಎಲ್ಲರೂ ಸಹ ಮಾಡಿದ್ರೆ ಒಳ್ಳೆಯದು ಅಂತ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.